ಫ್ರೆಂಡ್ಸ್, ಅರವಿಂದ್ ನ್ಯೂ ಲುಕ್ ಹೆಂಗ್ ಕಾಣಕತ್ತಾನ ಅಂತ ಹೇಳಿ ಯವ್ವ ಹೋಗಿ ಹೋಗಿ ಕಟ್ಟಿಂಗ್ ಮಾಡ್ಸ್ಕೊಂಡ್ ಬಾರಪ್ಪ ಅಂತಂದ್ರ ನೋಡ್ರಿ ಬೋಳ್ ಗುಂಡ ಮಾಡ್ಕೊಂಡ್ಬಿಟ್ಟಾನ. ಟಕ್ಲೆ ಆಗ್ಬಿಟ್ಟಾನ ಅರವಿಂದ್ ಇವತ್ತು. ಚಂದನ ಕಣವಲ್ಲ. ಇವಾಗ ಎಲ್ಲಾರು ಟೆರೆಸ್ ಮೇಲೆ ಬಂದಿವಿ. ನಾವು ನಮ್ಮ ನಾದಿನಿ ಫ್ರೆಂಡ್ಸ್ ಇವಾಗ ಟೆರೆಸ್ ಮ್ಯಾಗ ಫುಲ್ ಎಲ್ಲ ಫೋಟೋ ಶೂಟ್ ನಡೆಯಕಂದೈತಿ. ಹಂಗ ಆಟ ಆಡ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿವಿ. ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಫುಲ್ ಕಾಡ್ಸಾಕ್ ಅಂದ್ಬಿಟ್ರ. ಆಕಿಗಂಕರ ಕುಂದರ್ಸ್ಕೊಡವಲ್ರು ನಿಂದ್ರಸ್ಕೊಡವಲ್ರು. ಅತ್ತಿ ಆಟ ಆಡಂಬ ಅಂತ ಹೇಳಿ ಹತ್ವಿದ್ ಬಿಟ್ರ. ಬ್ಯಾಟು ಬಾಲ್ ಆಡೋನು, ವಾಲಿಬಾಲ್ ಆಡೋನು, ಶಟ್ಲ್ ಕಾಕ್ ಆಡೋನು ಅಂತ ಹೇಳಿ. ಹಾಯ್ ಹೇಳ್ರಿ ಇಲ್ಲಿ ವ್ಯೂವರ್ಸ್ಗೆ. ಎಲ್ಲೋದ ಅರ್ವಿನ್? ಮತ್ತ ಇನ್ನೊಂದೇನಾದ್ರು ಫ್ರೆಂಡ್ಸ್ ಜಸ್ಟ್ ಒಂದು ಫನ್ ವಿಡಿಯೋ ಮಾಡೋಣ ಅಂತ ಹೇಳಿ ಬಂದ್ವಿ. ಒಂದು ಸಿಂಪಲ್ ಫನ್ ವಿಡಿಯೋ ನೋಡ್ಬೇಕು ಯಾವ ರೀತಿ ಬರುತ್ತ ಅಂತ ಹೇಳಿ. ಇದ ಫಸ್ಟ್ ಟೈಮ್ ಟ್ರೈ ಮಾಡಕಂತೀವಿ. ಎಲ್ಲಾ ಫನ್ ವಿಡಿಯೋ ಮಾಡಕಂತ ಹೇಳಿ ಎಲ್ಲ ನೋಡ್ರಿ ಅರೇಂಜ್ಮೆಂಟ್ ಮಾಡಿ ಇಟ್ಕೊಂಡಿವಿ. ನಾನು ಅರವಿಂದ್ ಮತ್ತ ನಮ್ಮ ನಾದ್ನಿ ಅನ್ವಿತಾ 4 ಮಂದಿ ಮಾಡೋಣ ಅಂತ ಹೇಳಿ. ತಮ್ಮನು ಕರೆದ್ವಿ, ಅವ್ನ್ ಬರಂಗಿಲ್ಲ ಅಂತಾನ. ಬರೀ ಎದಕ್ ಕರೆದು ಬರಂಗಿಲ್ಲ ಅಂತ ಹೇಳ್ತಾನ ಫ್ರೆಂಡ್ಸ್. ಬರಂಗಿಲ್ಲ ಅಂದ್ರ ಸೊ ಈ ತರ ಏನಾದ್ರು ಡಿಫ್ರೆಂಟ್ ಬ್ಲಾಗ್ ಮಾಡ್ಬೇಕು ಅಂತಂದ್ರ ಸೊ ಎಲ್ಲರದು ಸಪೋರ್ಟ್ ಬೇಕಾಗತ್ತ. ಸೊ ಸಪೋರ್ಟ್ ಮಾಡೋರು ಮನ್ಯಾಗಿರಂಗಿಲ್ಲ, ಅವ್ರು ಡ್ಯೂಟಿ ಅಂತೇಳಿ ಹೊರಗೆ ಹೋಗ್ಬಿಡ್ತಾರ. ನಮ್ಮ ತಮ್ಮ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಯಾವಾಗಾರ ಒಮ್ಮೊಮ್ಮೆ ಮನ್ಯಾಗಿರ್ತಾನ. ಬಾರ ಏನಾದ್ರು ಮಾಡೋಣ ಡಿಫ್ರೆಂಟ್ ವ್ಲಾಗ್ನ ಅಂತ ಕರಿತೀವಿ. ಬರಂಗಿಲ್ಲ ಅಂತಾನ. ಸೊ ಈಗೂ ಕರೆದ್ವಿ, ಒಲ್ಲೆ ಅಂತ ಅಂದ. ಮತ್ತೇನ್ ಮಾಡೋದು ನೋಡ್ರಿ. ಈಗ ನಾನು ಮತ್ತು ಅನ್ವಿತಾ ಅರವಿನ್ನು ನಮ್ಮ ನಾದ್ನಿ ಜೋಡಿ ಅಷ್ಟ ಇವಾಗ ಮಾಡೋದು. ಸೊ ಬರ್ರಿ ಯಾವ ರೀತಿ ಆಗುತ್ತ ಅಂತ ಹೇಳಿ ನೋಡೋಣ ಅಂತ. ರೆಡಿ ಅದಿರನ್ನ ಇಲ್ಲ ಬರೀ ಫೋಟೋ ತಕ್ಕೊಳದ ಆಗಕಂತ ಯಾವಾಗ ಮುಗಿಸ್ತೀರ? ಹೌದು ತಗೊಂಬರಿಲ್ಲ ಫೋಟೋ ನೋಡು. ನೋಡ್ರಿ ಬರೀ ಫೋಟೋ ತಕೊಂಡಾಗ್ಬಿಟ್ರ ಸೆಲ್ಫಿ. ನನ್ನ ಬಿಡ್ ತಕೊಂಡಾಕತ್ತಿರಲ್ಲ. ಹೌದು ನೀನು ಬ್ಲಾಗ್ನಾಗ ಬಿಸಿ ಇರು, ನಾನು ಸೆಲ್ಫಿದೊಳಗ್ ಬಿಸಿ ಇರ್ತೀನಿ ಅಂತೇಳಿ ಅವ್ರು ಸೆಲ್ಫಿದೊಳಗ್ ಬಿಸಿ ಅದಾರ ಫ್ರೆಂಡ್ಸ್. ನಾನು ವ್ಲಾಗ್ ಮಾಡಕತ್ತೀನಿ ನೋಡ್ರಿ. ಅರ್ವಿನ್ ಇಟ್ಟೋತನ ಇಲ್ಲೇ ಮ್ಯಾಲೆ ಇದ್ದು ಕಾಡ್ಸಕಂದಿದ್ದ ಇವ್ರಿಗೆ ಸೆಲ್ಫಿ ತಕೊಳಕಂತೇಳಿ ಡಿಸ್ಟರ್ಬ್ ಮಾಡಕತ್ತಿದ್ದ. ಈಗ ಕೆಳಗ್ ಹೋದ. ಯಾಕೆ ಹೋದ್ನ ಏನೋ ಗೊತ್ತಿಲ್ಲ. ಹೋಗಿ ನೋಡ್ಕೊಂಡ್ ಬರ್ತೀನಿ. ಏನು ಕಿತಾಪತಿ ಮಾಡಕತ್ತಾನ ಏನೋ ಕೆಳಗ. ರೆಡಿ ಆಗಿಲ್ಲ ಏನಿಲ್ಲ. ಏನ್ ನೀನಿಲ್ವಾ? ನೀನ್ ಹೆಂಡತಿ ತಕ್ ನಿಂದ್ರ ನೀನು ಏನ್ ಚಾಲೆಂಜ್ ವಿಡಿಯೋ ಮಾಡಕಂತೀವ ನೀವಿತ್ತ? ನೀರಿನ ಚಾಲೆಂಜ್ ಲಾಫಿಂಗ್ ಚಾಲೆಂಜ್ ವಿಡಿಯೋ ಮಾಡಕತ್ತೀವಿ ಫ್ರೆಂಡ್ಸ್. ಸೊ ಲಾಫಿಂಗ್ ಚಾಲೆಂಜ್ ವಿಡಿಯೋ ಮಾಡಕಂತೀವಿ. ಇದು ಮಾಡೋಕ್ಕಿಂತ ಮೊದ್ಲ ಫುಲ್ ಎಲ್ಲರೂ ನಗಕತ್ತಾರ. 1 2 ಏನು ನೀರ್ ಯಾರು ಫಸ್ಟ್ ಕುಡಿದ್ರ ಚಾಲೆಂಜ್ ನನ್ ಇದು ಲಾಫಿಂಗ್ ಚಾಲೆಂಜ್ ಅಂದ್ರ ಬಾಯ ನೀರ್ ಹಾಕೊಂಡು ನಗ್ಲಾರ್ದ ಯಾರು ಇರ್ತಾರ ಅವ್ರ ವಿನ್ನರ್. ಓಹೋ ನೀರ್ ಯಾರು ಕುಡಿತಾರ ಯಾರು ಫಸ್ಟ್ ಕುಡಿತಾರ ಅಂತ ಹೇಳಿ ಈ ಚಾಲೆಂಜ್ ಅನ್ಕೊಂಡ್ಬಿಟ್ಟ. ಗಟ 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 ಕುಡಿದ್ಬಿಟ್ಟ. ಡ್ಯಾನ್ಸ್ ಮಾಡ್ತೀನಿ ಈಗ. ಅವಾಗೆಲ್ಲ ನಗದ ಕಟ್ಟುಗಳಿಗೆ ಕಡಕ್ ಬರಕತ್ತ ನೀವು. ಆಹಾ ಭಾರಿ ಆಗದಲ್ಲ ಇದು ವಿಡಿಯೋ. ಏನು ಹೋಗ್ರಪ್ಪ, ಏನ್ ಚಾಲೆಂಜ್ ವಿಡಿಯೋ ಇದು.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಲಾಫಿಂಗ್ ಚಾಲೆಂಜ್ ಹೆಂಗಾಯ್ತು ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿರೋ ರೀತಿ ಆಗ್ಲೇನೆ ಇಲ್ಲ. ಸೊ ಜಸ್ಟ್ ಫನ್ಗೋಸ್ಕರ ಮಾಡಿದ್ದು ಅಷ್ಟ, ಒಂದು ಟೈಮ್ ಪಾಸ್ಗೋಸ್ಕರ. ಸೊ ನಿಮ್ಗೆಲ್ಲ ಹೆಂಗ್ ಅನಿಸ್ತು ಏನಂತ ಕಮೆಂಟ್ ಮಾಡಿ ಹೇಳ್ರಿ. ಇದಕ್ಕೂ ನಗಸ್ತಿ ಫ್ರೆಂಡ್ಸ್. ಇವಾಗ ಪಪ್ಪಾಯಿ ಹಣ್ಣು ತಿನ್ನೋಣ ಅಂತ ಹೇಳ್ದು ಕಟ್ ಮಾಡ್ಕೊಂಡ್ ಬಂದಿನಿ. ಸೊ ಬರ್ರಿ ಈಗ ತಿನ್ನೋಣ ಅಂತ. ಬಾ ತಿನ್ಬಾರ್ದು. ಇದಕ್ಕೂ ನಗಸ್ತಿ. ಇದಕ್ಕೆ ನನ್ಸ ಏನು ಪ್ರಾಬ್ಲಮ್ ಇರ್ತದೆ. ಬಾ ತಿನ್ಬೇಡ, ಸ್ವಲ್ಪ ತಿನ್ನು. ಸೊ ಬರ್ರಿ ಫ್ರೆಂಡ್ಸ್ ತಿನ್ನೋಣ ಅಂತ. ಮನೆದಾಗ ಕೆಳಗೆ ಹೋಯ್ದ ಫುಲ್ ನಗಿಸಿ ಕಾಡಿಸಿ ಇಟ್ಟಿದ್ದು ಜ್ಯೂಸ್ ಚೆನ್ನಾಗಿರುತ್ತೆ ಗೊತ್ತಾ. ನಾವು ಬೆಲ್ಲ ಹಾಕಿ ಮಾಡಬೇಕು. ಹಾಲು ಹಾಕಿ ಹಾಲು ಸಾಕು ಮಸ್ತ್. ನಾನೀಗ ರೆಡಿ ಆಗಿದ್ದೀನಿ. ಮಮ್ಮಿ ಸ್ಟಿಕ್ಕರ್ ಸಣ್ಣ ಹಚ್ಬೇಕು. ಸಣ್ಣ ಚಿಕ್ಕಿ ಹೌದು ಬಾಸನಿಗೆ ನೋಡಿ ಫ್ರೆಂಡ್ಸ್, ನಾನು ಕ್ಯೂಟ್ ರಾಣಿ ಆಗಿ ಕ್ಯೂಟ್ ರಾಣಿ. ಅರವಿಂದ್ ಒಟ್ಟ ಡಿಸ್ಟರ್ಬ್ ಮಾಡುದ ಕ್ಯಾಮ್ರಾಕ. ಅರವಿಂದ ಇದಕ್ಕಿಂತ ಮಸ್ತ್ ಮಾಡ್ತಿದ್ದೆ ನಾನು ಮೇಕಪ್. ಮಾಡಿದ್ರಿ ಈಗ ಟೈಮ್ ಆಗೈತಿ, ಹೋಗ್ಬೇಕು ಮೊದಲ. ಎಲ್ಲಿಗೆ ಹೊಂಟಿವಿ ಈಗ ಎಲ್ಲರೂ ರೆಡಿಯಾಗಿ? ಗಣೇಶ್ ನೋಡಕ್. ಸೊ ಇವಾಗ ಎಲ್ಲರೂ ಗಣೇಶನ ನೋಡಕ್ ಹೋಗ್ತೀವಿ. ಸೊ ನಿನ್ನೆ ನಮ್ಮ ಮೆರದಾಗ ನೋಡ್ಕೊಂಡ್ ಬಂದೀವಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಬೇರೆ ಏರಿಯಾ ಗಣೇಶನ ನೋಡಕ್ ಅಂತೇಳಿ ಹೊಂಟಿವಿ ಈಗ ರೆಡಿಯಾಗಿ. ಸೊ ನೋಡ್ತಾ ಇರ್ಬೋದು. ಸೊ ಇವಾಗ ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಂಡ್ವಿ. ರೆಡಿ ಆದ್ರ ಗೊತ್ತಲ್ಲ ಫ್ರೆಂಡ್ಸ್, ಫೋಟೋ ಶೂಟ್ ಮಾಡ್ಕೊಳದ. ಸೊ ಫೋಟೋ ಶೂಟ್ ಮುಗೀತು ಇವಾಗ. ಸೊ ನಮ್ ಜೋಡಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗಿವಿ ಬರೀ ಫ್ರೆಂಡ್ಸ್. ಬೆಳಗಾವಿ ಗಣೇಶನ ಯಾವ ರೀತಿ ಎಲ್ಲ ಕುಂದಿರ್ತಾರ ಏನೋ ಅಂತ ಹೇಳಿ. ಸೊ ನೀವು ನಮ್ ಜೋಡಿ ನೋಡುದಂತ ಬರ್ರಿ ಹೋಗೋಣ. ಟೈಮ್ ಆಗೈತಿ ಆಲ್ರೆಡಿ. ನೋಡ್ರಿ ಫ್ರೆಂಡ್ಸ್, ನಾನು ಮತ್ತು ಮಮ್ಮಿ ಮ್ಯಾಚಿಂಗ್ ಆಗಿದ್ದೇವಿ. ನಾನು ಮತ್ತು ಅನ್ವಿತಾ ಇಬ್ರು ಮ್ಯಾಚಿಂಗ್ ಆಗಿರ್ಲಿಲ್ಲ. ಸೊ ಇದು ಫಸ್ಟ್ ಟೈಮು. ಸೊ ನಾನು ಮತ್ತು ಅನ್ವಿತಾ ಇವತ್ತು ಮ್ಯಾಚಿಂಗ್ ಆಗ್ಬಿಟ್ಟಿವಿ. ಸೊ ನೋಡ್ತಾ ಇರ್ಬೋದು ಹೆಂಗ್ ಕಾಣಕತ್ತೀವಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತು ಖುಷಿ ಅನ್ವಿತಾ? ಬರೀ ನೀನು ಅರವಿನು ಇಬ್ರ ಮ್ಯಾಚಿಂಗ್ ಹಾಕಿರಿ ಮಮ್ಮಿ, ನಾನು ಮತ್ತ ನೀನು ಆಗೇ ಇರ್ಲಿಲ್ಲ ಅಂತಿದ್ದಲ್ಲ. ಸೊ ಇವತ್ತು ಆಗ್ಬಿಟ್ಟಿವಿ ನೋಡ್ರಿ ಫ್ರೆಂಡ್ಸ್. ಇದು ಅಚಾನಕ್ ಆಗಿ ಆಗಿದ್ದು. ಇದು ಪ್ಲಾನ್ ಮಾಡ್ಕೊಂಡು ಇಬ್ರು ಮ್ಯಾಚ್ ಆಗಿರೋದಲ್ಲ. ಇವತ್ತು ತಾಯಿ ಮತ್ತೆ ಮಗಳು ಟ್ವಿನ್ನಿಂಗ್ ಆಗ್ಬಿಟ್ಟಿವಿ ನೋಡ್ರಿ ಫ್ರೆಂಡ್ಸ್. ಸೊ ಹ್ಯಾಪಿ. ಓಕೆ ಫ್ರೆಂಡ್ಸ್, ಇವಾಗ ನನ್ನ ಮತ್ತು ನಮ್ಮ ನಾದಿನಿನ ಒಂದು ರೌಂಡ್ ಬೈಕ್ ಮ್ಯಾಗ ಕರ್ಕೊಂಡು ಬಂದು ಇಲ್ಲಿ ಗಣಪತಿ ನೋಡ್ತೀರಿ ಅಂಥೇಳಿ ಇಳಿಸ್ಬಿಟ್ಟು ಹೋಗಿದ್ದಾರೆ. ಮತ್ತು ಇವಾಗ ಮಕ್ಕಳನ್ನ ಕರ್ಕೊಂಡು ಬರೋಕ್ಕಂತೇಳಿ ಸೊ ನಾವು ಇವಾಗ ಗಣೇಶ ನೋಡ್ಕೊಂಡು ಹೊಂಟೀವಿ ಫ್ರೆಂಡ್ಸ್. ಇವಾಗ ನೋಡ್ತಿರೋವಂತಹ ಗಣೇಶ ನೋಡ್ತಾ ಇರೋದು ಫ್ರೆಂಡ್ಸ್, ಹೆಂಗೆ ಗೋಲ್ಡನ್ ಟೆಂಪಲ್ ರೀತಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಫುಲ್ ಎಲ್ಲ ಗೋಲ್ಡು ಒಳಗಡೆ ಹಂಗೆ ಹೋಗ್ತಿದ್ರೆ ಒಂದು ದೊಡ್ಡ ಟೆಂಪಲ್ ಒಳಗಡೆ ಬರಾಕಂತೀವಿ ಅನ್ನೋ ಥರ ಫೀಲ್ ಆಗಬೇಕು. ಸೊ ಆ ರೀತಿ ಮಂಟಪ ಎಲ್ಲ ರೆಡಿ ಮಾಡಿದ್ದಾರೆ. ಗೋಪುರ ಆಗಿರ್ಬೋದು. ಸೊ ಮಸ್ತ್ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸುಮಾರು ಲಕ್ಷಗಟ್ಟಲೆ ಎಲ್ಲ ಖರ್ಚು ಮಾಡಿರ್ತಾರೆ. ಸೊ ಇಷ್ಟೆಲ್ಲ ಡೆಕೋರೇಷನ್ ಮಾಡಿರ್ತಾರೆ ಅಂತಂದ್ರೆ ಜಸ್ಟ್ 1 ಲಕ್ಷ 2 ಲಕ್ಷದಲ್ಲ ಅಂತೂ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಮೋರ್ ದೆನ್ ಒಂದು 3 ಲಕ್ಷ 4 ಲಕ್ಷ ಹತ್ರ ಒಂದು 5 ಲಕ್ಷ ಕೂಡ ಹೋಗಿರ್ಬೋದು, ಹೇಳೋಕ್ಕಾಗಂಗಿಲ್ಲ. ಸೊ ಅರೇಂಜ್ಮೆಂಟ್ ನೋಡ್ತಾ ಇರ್ಬೋದು ಯಾವ ಪರಿ ಮಾಡಿದಾರ ಅಂಥೇಳಿ. ಎಷ್ಟು ಗ್ರ್ಯಾಂಡ್, ಒಂಥರ ರಿಚ್ ಫೀಲ್ ಕೊಡೋ ಥರ
ಮಾಡಿದಾರೆ. ಒಟ್ಟಿನಲ್ಲಿ ಗೋಲ್ಡನ್ ಟೆಂಪಲ್ ಲುಕ್ ಬಂದಿರಬೇಕು. ಸೊ ಆ ಥೀಮಲ್ಲಿ ಡೆಕೋರೇಷನ್ ಮಾಡಿದ್ರ ಅಂತ ಹೇಳ್ಬೋದು. ಇದನ್ನ ಮಸ್ತೈತಲ್ಲ, ದೊಡ್ಡ ಟೆಂಪಲ್ ರೀತಿ ಆಗೈತಿ. ಓಕೆ ಫ್ರೆಂಡ್ಸ್, ಇವಾಗ 2 ಗಣೇಶ ಅಷ್ಟ ನೋಡಿದ್ವಿ ಜಸ್ಟ್. ಸೊ ಇಲ್ಲೇ ಗಣೇಶ ಏನು ಗೋಲ್ಡನ್ ಟೆಂಪಲ್ ಅಂತ ಏನು ಹೇಳಿದ್ನಲ್ವ, ಸೊ ಅಲ್ಲೇ ಪಕ್ಕದಲ್ಲೇ ಒಂದು ಸಮೋಸ ಮತ್ತು ಕಚೋರಿ ಸೆಂಟರ್ ಇತ್ತು. ಸೊ ಇಲ್ಲಿ ನಮ್ಮ ನಾದಿನಿ ಏನಾರು ತಿನ್ನೋಣ ಬಾ ಅಂತ ಹೇಳಿದ್ಲು. ಸೊ ಹೊಟ್ಟೆ ಹಶು ಹಾಕಂತೈತಿ ಅಂತೇಳಿ. ಸೊ ಹಾಗಾಗಿ ನಾನು ಒಂದು ಪ್ಲೇಟ್ ಸಮೋಸ ಮತ್ತು ನಮ್ಮ ನಾದಿನಿ ಒಂದು ಪ್ಲೇಟ್ ಕಚೋರಿ ತೊಗೊಂಡ್ಲು. ಸೊ ಆಕೆಗೆ ಕಚೋರಿ ಫೇವ್ರೇಟ್ ಅಂತ. ಸೊ ಹಾಗಾಗಿ ಕಚೋರಿ ತೊಗೊಂಡ್ಲು. ಇಬ್ಬರು ಒಂದೇ ಥರ ಸೇಮ್ ತೊಗೊಳೋದು ಬೇಡ, ಇಬ್ಬರು ಬೇರೆ ಬೇರೆ ತೊಗೊಳೋಣ, ಅಂದರೆ ಇಬ್ಬರು ಶೇರ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇಬ್ಬರು ಬೇರೆ ಬೇರೆ ಥರ ತೊಗೊಂಡ್ವಿ. ಸೊ ತಿನ್ನಕ್ಕಂತಿದ್ವಿ, ಅಷ್ಟರೊಳಗೆ ಮಕ್ಕಳನ್ನ ಹಸ್ಬೆಂಡ್ ಕರ್ಕೊಂಡು ಬಿಟ್ರು. ಸೊ ನಮ್ಮನ್ನು ಬಿಟ್ಟು ತಿನ್ನಕ್ಕಂತೀರಾ ಅಂತೇಳಿ ಜೋರು ಬಾಯಿ ಮಾಡ್ಕೊಂಡು ಬಂದು. ಸೊ ಅವರು ಇವಾಗ ತಿನ್ನಕ್ಕಂತಾರೆ ನೋಡ್ರಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಎಲ್ಲರೂ ಸ್ಟ್ರೀಟ್ ಫುಡ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಇವಾಗ ನೆಕ್ಸ್ಟು ಕಪಿಲೇಶ್ವರಕ್ಕೆ ಬಂದೀವಿ ನೋಡ್ರಿ ಫ್ರೆಂಡ್ಸ್. ಆ್ಯಕ್ಚುಲಿ ನಾವು ಇವತ್ತು ಕಪಿಲೇಶ್ವರ ರೂಟ್ ಒಳಗೆ ಇರುವಂಥ ಗಣೇಶ ನೋಡಿಕೊಂಡು ಬರೋಕಂತೀವಿ. ಇವಾಗ 2 ಗಣೇಶ ನೋಡಿದ್ವಿ. ಇವಾಗ ನೆಕ್ಸ್ಟ್ ಕಪಿಲೇಶ್ವರ ಟೆಂಪಲ್ ಬಾಜುಕನ ಇದನ್ನ ವರ್ಷ ಇಲ್ಲಿ ಕುಂದಿರ್ಸ್ತಾರೆ ನೋಡ್ರಿ ಫ್ರೆಂಡ್ಸು. ಒಂಥರ ಯೂನಿಕ್ ಥೀಮಲ್ಲಿ ಕುಂದಿರ್ಸಿದಾರಂತ ಹೇಳ್ಬೋದು. ಒಂದು ದೊಡ್ಡ ಕಾಡೊಳಗೆ ಗಣೇಶ ಮರದ ಮ್ಯಾಗ ಕುತ್ಕೊಂಡು ಬಾಣದಿಂದ ಗುರಿ ಇಟ್ಟು ಒಂದು ಹೆಣ್ಮಗಳು ನೀರು ತೊಗೊಂಡು ಹೋಗ್ತಾ ಇರ್ತಾಳೆ, ಮಡಿಕೆನ ತಲೆ ಮೇಲೆ ಇಟ್ಕೊಂಡು. ಸೊ ಆ ಮಡಿಕೆಗೆ ಬಾಣದಿಂದ ಗುರಿ ಇಟ್ಟು ಹೊಡೆಯೋ ರೀತಿ ಥೀಮ್ನ ತೊಗೊಂಡಿದ್ದಾರೆ ಫ್ರೆಂಡ್ಸು. ಸೊ ಒಂದು ರೀತಿ ಜಂಗಲ್ ಅಂತ ಅಂದಾಗ ಜಂಗಲ್ ಒಳಗೆ ಎಲ್ಲ ಹುಲಿ, ಸಿಂಹ, ಕರಡಿ, ಆನೆ, ಸೊ ಈ ಥರ ಎಲ್ಲ ಥೀಮ್ ಇರಬೇಕಲ್ಲ. ಸೊ ನೋಡೋದಕ್ಕೆ ಲುಕ್ಕು. ಸೊ ಆ ಥರ ಲುಕ್ಕೆಲ್ಲ ರೆಡಿ ಮಾಡೋಕ್ಕಂತಾರೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಎಲ್ಲ ಇಡಾಕಂತಿದ್ದಾರೆ ನೋಡ್ರಿ ಗೊಂಬೆಗಳನ್ನ. ಚಿರತೆ ಇಡಾಕಂತಿದ್ದಾರೆ, ಎಲ್ಲೆಲ್ಲಿ ಹೆಂಗೆ ಇಡೋದು ಅಂಥೇಳಿ. ನಾವು ಗಣೇಶನ ನೋಡೋಕೆ ಹೋಗಿದ್ದು ಆ್ಯಕ್ಚುಲಿ 6ನೇ ದಿನ ಇದನ್ನು. ಸೊ 6ನೇ ದಿನ ಆದರೂ ಇನ್ನೂ ಎಲ್ಲ ರೆಡಿ ಮಾಡೋಕ್ಕಂತಾರೆ ನೋಡ್ರಿ ಫ್ರೆಂಡ್ಸು. ಸೊ ಇನ್ನೂ ಪೂರ್ತಿಯಾಗಿ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಇನ್ನೂ ಪೂರ್ತಿ ಮುಗ್ದಿಲ್ಲ. ಸೊ ಟೋಟಲಾಗಿ ಈ ರೀತಿಯಾಗಿತ್ತು ಕಪಿಲೇಶ್ವರ ಟೆಂಪಲ್ ಬಾಜು ಇರುವಂತಹ ಗಣೇಶ ಇದು. ಸೊ ಮಸ್ತ್ ಚೆನ್ನಾಗಿತ್ತು. ಜನ ಅಂತೂ ಮುಗಿಬಿದ್ದಾರಂತಲೇ ಹೇಳ್ಬೋದು ಇದನ್ನು ನೋಡೋಕೆ. ಸೊ ಮಸ್ತಾಗಿ ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಫ್ರೆಂಡ್ಸ್. ನನಗಂತೂ ಇಷ್ಟ ಆಯಿತು ಇದು ಕೂಡ. ಇದಕ್ಕೂ ಎಲ್ಲ ಸಾಕಷ್ಟೆಲ್ಲ ಖರ್ಚು ಮಾಡಿರ್ತಾರೆ. ಅರೇಂಜ್ಮೆಂಟ್ ಎಲ್ಲ ಮಾಡಬೇಕಲ್ಲ ಫ್ರೆಂಡ್ಸ್. ಈ ಡಾಲ್ಸ್ ಎಲ್ಲ ತೊಗೊಂಬರ್ಬೇಕು. ಸೊ ರಿಯಲ್ ಆಗಿ ಎಲ್ಲ ನೋಡ್ರಿ ನೀರೆಲ್ಲ ಹಾಕಿದ್ದಾರೆ. ಚಂದ ಆಗೈತಲ್ಲ ಇದು, ಚಂದ ಕುಂದಿರ್ಸಿದ್ದಾರೆ. ಫ್ರೆಂಡ್ಸ್, ಇವಾಗ ನೋಡ್ರಿ ಪ್ರಸಾದ ಇತ್ತು ಗಣೇಶಂದು, ಕಪಿಲೇಶ್ವರ ಟೆಂಪಲ್ ಬಾಜುಕಿರುವಂಥ ಗಣೇಶಂದು. ಸೊ ಎಲ್ಲರೂ ನೋಡ್ರಿ ಪ್ರಸಾದ ತೊಗೊಳಕಂತೀವಿ. ನೋಡ್ರಿ ಫ್ರೆಂಡ್ಸ್, ಗಣೇಶ ವಿಸರ್ಜನೆ ಮಾಡಕ ಇದೆಲ್ಲ ರೆಡಿ ಮಾಡಿದಾರ. ಮನೆ ಒಳಗೆ ಬಿಡುವಂತಹ ಗಣೇಶಗಳನ್ನ ಆಲ್ರೆಡಿ ಇವಾಗ ಬಿಟ್ಟಿದಾರ. ಸೊ ನೋಡ್ತಾ ಇರ್ಬೋದು, ಎಲ್ಲ ಹೂವು ಎಲ್ಲ ಬಿಟ್ಟಿದ ನೋಡ್ರಿ. ಸೊ ಕಪಿಲೇಶ್ವರ ಗಣೇಶ ವಿಸರ್ಜನೆ ಹೊಂಡಗಳು ಇವೆಲ್ಲ. ಸೊ ನೋಡ್ತಾ ಇರ್ಬೋದು. ಇಲ್ಲಿನ್ನೂ ನೀರ್ ಹಾಕಿಲ್ಲ ಇಲ್ಲೇ. ವಾವ್, ಎಲ್ಲ ನೀಟ್ ಮಾಡ್ಯಾರ ನೋಡಿ, ಕ್ಲೀನ್ ಮಾಡ್ಯಾರ. ಭೀಮಾ
ನೋಡಿ ಎಲ್ಲ ನೀರು ಇನ್ನೂ ಹಾಕಿಲ್ಲ, ಸ್ವಲ್ಪ ಅಷ್ಟ ಹಾಕ್ಯಾರ. ಇನ್ನೂ ತೆಗೈತಿ ಮಮ್ಮಿ ಹಾ, ಹೌದು, ಭಾಳ ಆಳೈತಿ. ನೋಡ್ರಿ ಫ್ರೆಂಡ್ಸ್, ಈಗ ಕಪಿಲೇಶ್ವರ ದೇವಸ್ಥಾನದಾಗ ಅದೀವಿ. ಸೊ ಇದ ನೋಡ್ರಿ ಕಪಿಲೇಶ್ವರ ಟೆಂಪಲ್. ಸೊ ಇಲ್ಲಿ ಇವಾಗ ಗಣೇಶ ವಿಸರ್ಜನೆ ಮಾಡಕ್ಕೆಲ್ಲ ಇಲ್ಲಿ ರೆಡಿ ಮಾಡಿದಾರ. ಆ ಕಡೆ ಎಲ್ಲ ನೀರು ತುಂಬಿಸಿದಾರ, ಈ ಹೊಣದಾಗ ಒಂದು ನೀರು ತುಂಬಿಸಿಲ್ಲ. ಸೊ ಇನ್ನೊಂದು ದೊಡ್ಡ ದೊಡ್ಡ ಗಣಪತಿ ಎಲ್ಲ ಬಿಡಾಕಂತೇಳಿ ಎಲ್ಲ ಅರೇಂಜ್ ಮಾಡಿದಾರ. ಸ್ವಲ್ಪ ಅಷ್ಟು ನೀರು ಹಾಕಿದಾರೆ, ಇನ್ನೊಂದು ಫುಲ್ ನೀರು ಹಾಕಿಲ್ಲ. ನೋಡ್ತಾ ಇರ್ಬೋದು, 2 ಹೊಂಡ ಅದಾವು, ಈ ಕಡೆ ಒಂದು ಆ ಕಡೆ ಒಂದು. ನಿಮ್ಗೆ ಅಗಲಕ ತೋರಿಸಿದ್ನಲ್ಲ. ಸೊ ಅದು ಒಂದು ಇದು ಒಂದು 2 ಕಡೆನೂ ಬಿಡ್ತಾರ. ಇವಾಗೇನು ದೊಡ್ಡ ದೊಡ್ಡ ಗಣಪತಿಗಳನ್ನೆಲ್ಲ ಏನು ನೋಡ್ಕೊಂಡು ಬಂದ್ವಲ್ಲ ಫ್ರೆಂಡ್ಸು. ಸೊ ಆ ಗಣಪತಿಗಳನ್ನೆಲ್ಲ ಇದೇ ಹೊಣದಲ್ಲೇ ಬಿಡೋವಂಥದ್ದು. ಮತ್ತೆ ಅಲ್ಲಿ ಕಿಲ್ಲಾಕೆರೆ ಐತಲ್ಲ ಫ್ರೆಂಡ್ಸು, ಸೊ ಅಲ್ಲೂ ಬಿಡ್ತಾರ, ಮತ್ತೆ ಇಲ್ಲೂ ಬಿಡ್ತಾರ. ಅದಕ್ಕಿಂತ ಇದು ಭಾಳ ಡೌನ್ ಐತಿ. ಅದೂ ಡೌನ್ ಐತಿ, ಅದು ನೀರು ತುಂಬಿಸ್ಯಾರಲ್ಲ ಅದಕ್ಕೆ ಕಾಣ್ ಬರೋವಲ್ದು, ಅದು ಡೌನ್ ಐತಿ. ಫಿಶ್ ಹಂಗ ಫಿಶ್ ಇರ್ಬೋದೇನೋ. ಇವಾಗ ಇಲ್ಲ, ಆಲ್ರೆಡಿ ಸಣ್ಣ ಸಣ್ಣ ಗಣಪತಿ ನೋಡ್ರಿ ಇಲ್ಲೇ ಕುಂತ ಬಿಟ್ಟಾರ ಫೋಟೋ ತಕೊಳಕಂತ ಹೇಳಿ. ಇಲ್ಲ ಭಾಳ ಏನು ಒಳಗಿಲ್ಲ. ಈಗ ಒಂದು ನಿಂತ್ರ ಒಂದು ಮನ್ಕಾಲ್ ಮಠ ಬರ್ಬೋದು ಅನ್ಸುತ್ತೆ ನೀರು. ಅಲ್ಲ ಅದ್ರೊಳಗೆ ಹೋಗಿ ನಿಂತ್ರ ಮನ್ಕಾಲ್ ಮಠ ಬರ್ಬೋದು ಅನ್ಸುತ್ತೆ ನೀರು ಅಷ್ಟೇ. ಹೆಂಗಿರತ್ತೆ ಹೇಳು, ಜೀವನ ಬಾಯಿಗೆ ಬಂದಂಗಿರ್ತೈತಿ. ಅದಕ್ಕೆ दरवर्षी नवनवीन देखावे सादर केले. त्यामध्ये पंढरपूरची ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಮಸ್ತಾಗಿ ಗಣೇಶನ ಇಲ್ಲಿ ಕೂರಿಸಿದಾರ ಅಂಥೇಳಿ. ಒಂದು ರೀತಿ ಸರ್ಕಸ್ ಥೀಮ್ ಇಟ್ಕೊಂಡು ಇಲ್ಲಿ ಗಣೇಶನ ಕೂರಿಸಿದಾರ ಅಂತಲೇ ಹೇಳ್ಬೋದು. ರೋಡ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಹೆಂಗೆ ಬ್ಲಾಕ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಫುಲ್ ಎಲ್ಲ ಕ್ರೌಡ್ ಆಗಿಬಿಟ್ಟೈತಿ. ಸೊ ಆ ಗಣೇಶನ ನೋಡೋಕೆ ಒಂದು ದೊಡ್ಡ ಜಾತ್ರೆ ರೀತಿ ಆಗಿಬಿಟ್ಟೈತಿ. ಮಸ್ತಾಗೈತೆ ಅಂತಲೇ ಹೇಳ್ಬೋದು. ಪ್ರತಿ ವರ್ಷವೂ ಏನೋ ಒಂದು ರೀತಿ ಕ್ರಿಯೇಟಿವ್ ಆಗಿ ಮಾಡಿರ್ತಾರೆ ಇಲ್ಲೇ. ಇದು ಎಲ್ಲಿ ಅಂತಂದ್ರೆ ಫ್ರೆಂಡ್ಸು, ಕಪಿಲೇಶ್ವರ ಟೆಂಪಲ್ ದಾಟ್ಕೊಂಡು ಸ್ವಲ್ಪ ಮುಂದೆ ಬಂದ್ರೆ ಸೊ ಮೇನ್ ರೋಡ್ಗೆನ ಇಟ್ಟಿದ್ದಾರೆ ಫ್ರೆಂಡ್ಸು ಈ ಗಣೇಶನ. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ರೋಡೆಲ್ಲ ಫುಲ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಸೊ ಅಲ್ಲೇ ಸ್ವಲ್ಪ ಮುಂದೆ ಬಂದ ಕೂಡಲೇ ಸೊ ಐಸ್ ಕ್ರೀಮ್ ಇತ್ತು. ಸೊ ನಮ್ಮ ನಾದಿನಿ ಐಸ್ ಕ್ರೀಮ್ ತಿನ್ನೋಣ ಅಂತೇಳಿದ್ಲು. ಸೊ ಹಾಗಾಗಿ ನಾನು ನಾದಿನಿ ತಿನ್ನಕ್ಕಂತೀವಿ ನೋಡ್ರಿ. ಸೊ ಮಕ್ಕಳಿಗೆ ಐಸ್ ಕ್ರೀಮ್ ಕೊಡೋಂಗಿಲ್ಲ, ಸೊ ಹಾಗಾಗಿ ನಾವು ಅಷ್ಟು ತಿನ್ನಕ್ಕಂತೀವಿ. ಈ ವಿಡಿಯೋ ಏನಾದರೂ ನೋಡಿದ್ರು ಅಂತಂದ್ರೆ ಯಪ್ಪ ನಮ್ಮನ್ನು ಬಿಟ್ಟು ಐಸ್ ಕ್ರೀಮ್ ತಿಂದಿರ ನೀವು ಅಂತ ಫುಲ್ಲು ರಂಪಾಟ ಮಾಡ್ತಾರಂತಲೇ ಹೇಳ್ಬೋದು ಮಕ್ಕಳು. ಇದನ್ನು ಕೊಡಿಸ್ಕೊಂಡ್ ನಾನೇವ ಅಲ್ಲಿ ನೋಡಿದ ಎಲ್ಲಿ ಕೊಡಿಸ್ಕೊಂತಾನ ಅಂತ ಮಾಡಿದ್ದೆ. ಹಾಂ
ಅಂತೂ ಅಂತೂ ರೊಕ್ಕ ಖರ್ಚು ಮಾಡಿದ ಬಿಡುದು ನೀರು. ಗಾಡಿ ನೋಡಿದ್ವಿ. ಫ್ರೆಂಡ್ಸ್ ಇವಾಗ ಬಂದ್ವಿ ನೋಡ್ರಿ ಮನೆಗೆ. ಗಣಪತಿ ಎಲ್ಲ ನೋಡ್ಕೊಂಡು ಟೈಮು 11:20 ಆಗೈತಿ. ಸೊ ಇನ್ನ ಈಗ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕಿಚನ್ ಕ್ಲೀನ್ ಮಾಡಿ ಮಲ್ಗೋ ಅಷ್ಟರಲ್ಲಿ 12:30 ಆಗತ್ತೆ. ಇನ್ನೂ ಬ್ಲಾಗ್ ಎಡಿಟ್ ಮಾಡಬೇಕು. ಸೊ ಇವತ್ತಿನ ಗಣಪತಿಗಳೆಲ್ಲ ನಿಮ್ಗೆ ಹೆಂಗ್ ಅನಿಸ್ತು ಏನೋ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇವತ್ತನ ಬಾರಿ ಚಂದ ಇದ್ದು ಅಂತಾನೆ ಹೇಳ್ಬೋದು. ಹೆಂಗಿದ್ದು? ಚೆನ್ನಾಗಿದ್ದು, ಎಲ್ಲ ಗಣಪತಿ ಚೆನ್ನಾಗಿದ್ದು. ರೋಡ್ ಎಲ್ಲ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿತ್ತು ನೋಡಕ್ ಮಸ್ತ್. ಈ ಟೈಮ್ ಅಂಕರ್ ಗಣಪತಿ ಇನ್ನ ಎಷ್ಟು ದಿನ ಅಂದ್ರೆ 5 ದಿನ ಐತಿನ. ಈಗ 6 ದಿನ ಆಯ್ತು. ನಿಮಗೆ 5 ದಿನ, ಇವತ್ತಿಗೆ ಒಟ್ಟು 6 ದಿನ. ಇನ್ನು 5 ದಿನ ಐತಿ ನೋಡುದು. ಲಾಸ್ಟ್ ದಿನ ಅಂಕರ್ ಇನ್ನೂ ಫುಲ್ ಎಲ್ಲ ರೋಡ್ ಎಲ್ಲ ಫುಲ್ ಕ್ರೌಡ್ ಆಗಿರ್ತೈತಿ. ಅಡ್ಡಾಡಕ ದಾರಿ ಇರಂಗಿಲ್ಲ. ಪರಿದರ್ಶನ ಇರ್ತೈತಿ. ಮತ್ತೆ ಈಗ ಲಾಸ್ಟ್ ನೋಡ್ಕೊಂಡ್ ಬಂದ್ವಿ ಅಲ್ಲ ಸರ್ಕಸ್. ಅಲ್ಲಿ ಪ್ರತಿ ವರ್ಷನೂ ಹೊಸದ್ ಏನಾದ್ರೂ ಒಂಥರ ಮಾಡಿರ್ತಾರ. ಡಾನ್ಸ್ ಏನ್ ಮಾಡಿದ್ರು ಚೆನ್ನಾಗಿತ್ತು. ಮತ್ ಲಾಸ್ಟ್ ಇಯರ್ ಭಕ್ತ ಕುಮಾರ ಆ ತರ ಥೀಮ್ ಇಟ್ಕೊಂಡ್ ಮಾಡಿದ್ರು. ಚಲೋ ಇತ್ತು. ಈ ವರ್ಷ ಸರ್ಕಸ್ ಥೀಮ್ ಮಾಡಿದಾರ. ಮತ್ತ ಹಚ್ಚಿ ವರ್ಷ ಹೆಂಗ್ ಮಾಡಿದ್ರು ಗೊತ್ತನ, ವ್ಯಾಯಾಮ ಜಿಮ್ಮು. ಸೊ ಆ ತರ ಥೀಮ್ ಇಟ್ಕೊಂಡ್ ಮಾಡಿದ್ರು. ಚಲೋ ಮಾಡಿದ್ರು. ಅದು ಅವಾಗ ಅನ್ವಿತೇನು ಬಾಳ ಸಣ್ಣಕ್ಕಿದ್ಲು. ಸೆಕೆಂಡ್ ಇಯರ್ನು ಇದು ಬೆಳಗಾವಿಗೆ ಬಂದು ಸೆಕೆಂಡ್ ಇಯರ್ನು ಮಾಡಿದ್ರು. ಚಲೋ ಮಾಡಿದ್ರು. ಅದು ಒಟ್ಟು ಪ್ರತಿ ವರ್ಷನೂ ಹೊಸದ್ ಏನಾರ ಮಾಡಿರ್ತಾರ. ಒಂದ್ ವರ್ಷ ಅಷ್ಟೇ ತಪ್ಪೈತಿ ಲಾಕ್ಡೌನ್ ಸಲುವಾಗಿ. ಅವಾಗೇನು ಅಷ್ಟು ಮಾಡಿದ್ದಿಲ್ಲೇನು. ಚಲೋ ಮಾಡಿ. ನಿನಗೆ ಹೆಂಗ ಅನಿಸ್ತಾವ್? ನನಗೆ ತುಂಬಾ ಇಷ್ಟ ಆಯ್ತು. ನಿಜ ಸಖತ್ತಾಗಿದ್ದೆಲ್ಲ. ಒಂಥರ ದೊಡ್ಡ ಫೆಸ್ಟಿವಲ್ ಟೈಪ್ ಫೀಲ್ ಕೊಡ್ತಿತ್ತಲ್ಲ. ಸಖತ್ತಾಗಿ ಡೆಕೋರೇಷನ್, ಅದು ಮ್ಯಾರೇಜ್ ತರ ಅಷ್ಟು ಡೆಕೋರೇಷನ್. ಮದ್ವೆಗೂ ಹಂಗ ಸ್ವಲ್ಪ ರಿಚ್ ಫ್ಯಾಮಿಲಿ ಮೆಂಬರ್ಸ್ ಮಾಡ್ತಾರ. ಇದರ ನಮ್ಮಂತವ್ರು ಮಿಡ್ಲ್ ಕ್ಲಾಸ್ ಎಲ್ಲ ಆತರ ಎಲ್ಲ ಅಷ್ಟೆಲ್ಲ ಡೆಕೋರೇಷನ್ ಮಾಡಿ ಮದ್ವೆನೂ ಹಂಗತೆ ಮಾಡಂಗಿಲ್ಲ. ಅಷ್ಟು ಮಸ್ತ್ ಮಾಡ್ತಾರ. ಚೆನ್ನಾಗಿದ್ದು. ನಮ್ ಕಡೆ ಇದು ರೀತಿಯೆಲ್ಲ ಇರೋದೇ ಇಲ್ಲ. ನಾವ್ ನೋಡಿನೂ ಇಲ್ಲ. ಹೌದು, ಬಾರಿ ಮಾಡ್ತಾರ. ಧಾರವಾಡ ಎಂತ ಹುಬ್ಳಿ, ಧಾರವಾಡ, ಬೆಂಗಳೂರು, ನಮ್ ಕಡೆ ಬಾಗಲಕೋಟೆ ಮತ್ ಮಂಗಳೂರು ಈ ಸೈಡ್ ಒಟ್ಟ ಇಂತ ಬೆಳಗಾವ್ದಂಗ ಗಣಪತಿ ಫೆಸ್ಟಿವಲ್ ಒಟ್ಟ ಆಗಂಗಿಲ್ಲ. ಇಲ್ಲೇ ಬಾರಿ ಚಲೋ ಆಗ್ತೈತಿ ಅಲ್ಲ. ಚೆನ್ನಾಗಿತ್ತು. ತುಂಬಾನೇ ಖುಷಿ ಆಯ್ತು ನನಗೆ ಬಂದಿದ್ದಕ್ಕೂ ಕೂಡ. ಹೇಳಿದ್ನಿಲ್ಲ ನಾನು ಅದಕ್ಕ ಬಾ ಇಲ್ಲಿ ಗಣಪತಿ ಹಬ್ಬ ಬಾರಿ ಚಲೋ ಮಾಡ್ತಾರ, ಬಂದೆಲ್ಲ ಫುಲ್ ನೋಡಿ ಫುಲ್ ಎಂಜಾಯ್ ಮಾಡಿ ಹೋಗಕಂತ ಹೇಳಿ ಬಾ ಅಂದೆ. ಸೊ ಗಣಪತಿ ಹಬ್ಬದ ಸಲುವಾಗಿ ನಮ್ಮ ನಾದ್ನಿ ಬಂದಿದ್ದಾಳೆ ಫ್ರೆಂಡ್ಸ್. ಬಂದು ತುಂಬಾನೇ ಖುಷಿ ಆಯ್ತು. ಕಣ್ಣು ಮನಸ್ಸು ಫುಲ್ ತುಂಬಿಸ್ಕೊಳಕತ್ತಾಳ. 2 ಕಣ್ಣು ಸಾಲಂಗಿಲ್ಲ ಆಕ್ಚುಲಿ ಹೇಳ್ಕೊಂಡು ಅಷ್ಟು ಚೆನ್ನಾಗಿ. ಇನ್ನು ಎಷ್ಟೊಂದಿದ್ದು ಬಿಟ್ಟು ಬಂದ್ವಿ. ನಮ್ಗೆ ಬೇಜಾರಾಗಿ ತುಂಬಾ ಸಾಕಾಯ್ತು ನೋಡಿ. ಇಡೀ ಬೆಳಗಾದಾಗ ಎಲ್ಲೆಲ್ಲೆಲ್ಲ ಕುಂದಿರ್ಸಿರ್ತಾರ ಅಲ್ಲೆಲ್ಲ ಹೋಗಿ ನೋಡ್ಕೊಂಡ್ ಬರ್ತಾರ. ಒಟ್ಟ ತುಂಬಾನೇ ಚೆನ್ನಾಗಿ. ನೀವು ಎಲ್ಲ ಯಾವಾಗಾದ್ರೂ ಫ್ರೀ ಆದ್ರೆ ಯಾವ ವರ್ಷ 1 ವರ್ಷ ಬಂದು ನೋಡಿ ಹೋಗಿ. ಬರೀ ಚಂದ ಮಾಡ್ತಾರ. ಸೊ ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಇವಾಗ ಇಲ್ಲಿಗೆ ಏನ್ ಮಾಡಕತ್ತೀನಿ. ಈ ಬ್ಲಾಗ್ ನಿಮ್ಗೆ ಹೆಂಗ ಅನಿಸ್ತು ಏನು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀವಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.